ಹಲೋ ಹಲೋ ಸರ್, ನಮಸ್ಕಾರ. ಸುಬ್ರಹ್ಮಣ್ಯ ಅವರಾ ಸರ್? ಹೌದು. ಸರ್, ನನ್ನ ಹೆಸರು ಬಳಗಾರ ಅಂತ, ನಿಮ್ಮವಾಣಿ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇದ್ದೀನಿ ಸರ್. ಹಾಂ ಹೇಳಿ ಸರ್. ಸರ್, ನಿನ್ನೆ ಒಂದು ವಿಡಿಯೋ ಮಾಡಿದಾರಲ್ಲ, ಟ್ರಾನ್ಸ್ಫಾರ್ಮರ್ ಕೆಳಗಡೆ ಬೆಂಕಿ ಹತ್ಕೊಂತು ಅಂತ. ಹೌದು. ಹಾಂ ಸರ್, ಎಲ್ಲಿ ಸರ್ ಅದು ಘಟನೆ ನಡೆದಿರೋದು? ಇಲ್ಲ, ನಮ್ಮ ಬಿಲ್ಡಿಂಗ್ ಪಕ್ಕನೇ ಸರ್. ಎಲ್ಲಿ ಸರ್? ನಮ್ಮ ಬಿಲ್ಡಿಂಗ್ ಪಕ್ಕನೇ. ಅಲ್ಲ, ಏರಿಯಾ ಯಾವ್ದು ಸರ್ ಅದು? ಇಲ್ಲಿ ಪೂರೈಸೆ ಇದು ಇಗ್ಲೂರು ಇಗ್ಲೂರು ಗ್ರಾಮದಲ್ಲ ಸರ್? ಓಕೆ ಸರ್, ಏನಾಯಿತು ಸರ್ ಅದು? ಅಲ್ಲಿ ಬೆಂಕಿ ಹೆಂಗೆ ಹತ್ಕತ್ತು, ಏನಾದರೂ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ? ಅದೇ ಕೆಳಗೆ ಏನೋ ಇದು ಮೇಲೆ ಇದಾಗೈತೆ, ಬೆಂಕಿ ಏನೋ ಬಂದು ಅದು ಕೆಂಪಾಗ್ತಾರಲ್ಲ, ಹೌದು ಸರ್. ಅದರಲ್ಲಿ ಏನೋ ಬೆಂಕಿ ಏನೋ ಬಿದ್ದು ಇದಾಗಿದೆ. ಸ್ಪಾರ್ಕ್ ಬಂದು ಕೆಳಗಡೆ ಬಿದ್ದು ಕಸಕ್ಕೆ ಬೆಂಕಿ ಹತ್ಕೊಂಡಿದೆ. ಅದು ತುಂಬ ತುಂಬ ಕವ್ರೆ. ಓಕೆ ಸರ್, ಓಕೆ ಓಕೆ ಸರ್. ಇವಾಗ ಈ ಥರದ್ದಾದಾಗ ನಾಳೆ ದಿನ ಬ್ಲಾಸ್ಟ್ ಆಗ್ಬೋದು, ಅಥವಾ ಟ್ರಾನ್ಸ್ಫಾರ್ಮರ್ಗೆ ಬೆಂಕಿ ಹತ್ಕೋಬೋದು. ಅಕ್ಕಪಕ್ಕದಲ್ಲಿರೋರಿಗೆ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಸರ್ ಈ ವಿಚಾರ? ಹಾಂ ಸರ್. ನಾವು ಫೋನ್ ಮಾಡಂಗೆ ತಕ್ಷಣ ಹೇಳಿದ್ರೆ ಇದು ಮಾಡಿದ್ರೆ ಅವ್ರು ಬರೋಪಟ್ಟು ನಾವೇ ಎಲ್ಲ ಸುತ್ಕೊಂಡು ಆಡ್ಸಿದ್ರೆ. ಓಕೆ ಸರ್. ಆದ್ರೆ ಕ್ಲೀನಿಂಗ್ ಮಾಡ್ತಾ ಇಲ್ಲ ಇವರು. ಮಿನಿಮಮ್ ಕರ್ಸ್ಕೊಂತಾರೆ. ಮಿನಿಮಮ್ ಅಮೌಂಟ್ ಇರೋದೇ ಬಿಲ್ಡಿಂಗ್ ಅಲ್ಲಿ ಮೈಂಟೆನೆನ್ಸ್ಗಾಗಿ ಮೈಂಟೆನೆನ್ಸ್ ಚಾರ್ಜ್ ಅಂದ್ಬಿಟ್ಟು ಮಿನಿಮಮ್ ಕರ್ಸ್ಕೊಳ್ಳೋದು. ಓಕೆ ಸರ್. ಆದ್ರೂ ಅವರು ಎಲ್ಲನೂ ಕ್ಲೀನಿಂಗ್ ಮಾಡ್ಕೊಳ್ತಾ ಇಲ್ಲ ಟ್ರಾನ್ಸ್ಫಾರ್ಮರ್. ಹೌದು ಸರ್. ಸರ್, ಈ ಥರ ಆದಾಗ ನೋಡಿ, ಆ್ಯಕ್ಚುಲಿ ಮಂಗನಪಾಳ್ಯ ಅಂತ ಹೇಳ್ಬಿಟ್ಟು ಒಂದು ಮಗಳು ಮತ್ತು ತಂದೆ ಪಾಪ ಹೋಗೋವಾಗ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗ್ಬಿಡುತ್ತೆ ಸರ್. ಇಬ್ಬರು ನಡು ರೋಡಲ್ಲೇ ಬೆಂಕಿ ಹತ್ಕೊಂಡು ಸುಟ್ಟೋಗ್ಬಿಡ್ತಾರೆ ಪೂರ್ತಿ. ಈ 2-3 ವರ್ಷದ ಕೆಳಗಡೆ ಘಟನೆ ನಡೆಯುತ್ತೆ ಸರ್. ಇದಾದ್ರೂ ಬೆಸ್ಕಾಂ ಅಧಿಕಾರಿಗಳು ಇನ್ನೂ ಕಣ್ ತೆಗ್ದಿಲ್ಲ, ಈ ಕಡೆ ತಲೆ ಕೆಡ್ಸ್ಕೊಳ್ಳಲ್ಲ. ಹೌದು ಸರ್. ಅವ್ರಿಗೆ ಸರ್ ಏನೋ ಫೀಸ್ ಅಮೌಂಟ್ ಕಟ್ಟಿಲ್ಲ, ಬಂದಿರೋ ಡಿಸ್ಕಲೆಕ್ಷನ್ ಮಾಡೋದು, ನೋಟಿಸ್ ಕೊಡ್ತಿರೋ ಡಿಸ್ಕಲೆಕ್ಷನ್ ಮಾಡೋದು. ಹಾಂ. ಅಂದ್ಬಿಟ್ರೆ ಅವ್ರ ಟಾರ್ಗೆಟ್ ರೀಚ್ ಆಗ್ಬೇಕು ಅಂದ್ಬಿಟ್ಟು ಬಂದು ಒತ್ತಾಯ ಮಾಡಿ ಪ್ರಚಾರಗಳು ಮಾಡಿ ಜನಗಳು ಕಲ್ತ್ಕೊಂತಾರೆ ಅಷ್ಟೇ. ಅವ್ರು ಬೇರೆ ಏನೋ ಸಪೋರ್ಟ್ ಜನಗಳಿಗೆ ಏನು ಸಪೋರ್ಟ್ ಇಲ್ಲ. ಜನಗಳ ರಕ್ಷಣೆ ಮಾಡೋದೇನಿಲ್ಲ. ಜನಗಳ ಜನಗಳಿಗೆ ಯಾವ ಪ್ರಾಬ್ಲಮ್ ಬೀಳುತ್ತೆ ಏನನ್ನೋದು ಏನು ಅವ್ರು ಜವಾಬ್ದಾರಿ ತಗೊಳಲ್ಲ. ಒಟ್ಟಲ್ಲಿ ನೀವು ನಿನ್ನೆ ಈ ಘಟನೆಯನ್ನು ಗಮನಿಸದೇ ಇದ್ದಿದ್ರೆ ದೊಡ್ಡ ಅನಾಹುತನೇ ಆಗಿರೋದು. ಹೌದು ಸರ್. ಇಲ್ಲಿ ಕೆಳಗೆ 2 ಟ್ರಾನ್ಸ್ಫಾರ್ಮರ್ ಇದೆ ಒಂದೇ ಜಾಗದಲ್ಲಿ. ಹಾಂ. ಇದು ಆಮೇಲೆ ಕೇಬಲ್ಗಳು, ಅಲ್ಲಿ ಜನಗಳು ಎಲ್ಲ ಓಡಾಡ್ತಾ ಇರ್ತಾರೆ. ತುಂಬ ಜನ ಓಡಾಡೋಂಥ ಪ್ರದೇಶನ ಸರ್ ಅದು? ಹೌದು. ಎಸ್ ಸರ್, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರ ಸುಬ್ರಹ್ಮಣ್ಯ ಸರ್. ನೀವು ನಿನ್ನೆ ಇದನ್ನು ಗಮನಿಸಿ ವಿಡಿಯೋ ಮಾಡಿ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಹೇಳಿ ಮತ್ತು ಆ ಬೆಂಕಿನ ನಂದಿಸೋಂಥ ಕೆಲಸ ಮಾಡಿದ್ದೀರ ಧೈರ್ಯವಾಗಿ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ತುಂಬ ಧನ್ಯವಾದಗಳು ಸರ್ ನಿಮಗೆ. ಖಂಡಿತವಾಗ್ಲೂ ಈ ಥರ ಜಾಗೃತಿ ಮೂಡಿಸುವಂಥ ಕೆಲಸಗಳು ನಿಮ್ಮಿಂದ, ನಮ್ಮಿಂದ, ಎಲ್ಲರಿಂದನೂ ಆಗಲಿ ಅಂತ ನಾನು ಸಹ ಕೇಳ್ಕೊತೀನಿ ಸರ್. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.